ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತಾರಕಕ್ಕೇರಿದೆ. ಇದರ ಹಿನ್ನೆಲೆಯಲ್ಲಿ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. ತೈಲ ಸಂಸ್ಕರಣಾ ಕೇಂದ್ರಗಳನ್ನೇ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇದೆ. ಸೌದಿ, ಕತಾರ್, ಯುಎಇ ತೈಲ ಸಂಸ್ಕರಣಾ ಕೇಂದ್ರಗಳ ಮೇಲೆ ದಾಳಿ ಮಾಡಿದೆ. ತೈಲ ಸಂಸ್ಕರಣಾ ಕೇಂದ್ರ, ಪೈಪ್ಲೈನ್ ಮೇಲಿನ ದಾಳಿಯಿಂದಾಗಿ ಬೆಲೆ ಏರಿಕೆಯಾಗಿದೆ. ನಿನ್ನೆ ಮೊನ್ನೆ 80 ರೂಪಾಯಿ $80 ಇತ್ತು ಒಂದು ಬ್ಯಾರೆಲ್ಗೆ. ಇವಾಗ ಅದು $83ಗೆ ಏರಿಕೆಯಾಗಿದೆ. ಕಳೆದ 2 ದಿನದಲ್ಲಿ $80ಗೆ ಏರಿಕೆಯಾಗಿತ್ತು. ಅಮೆರಿಕನ್ ಡಾಲರ್ $80ಗೆ ಏರಿಕೆಯಾಗಿತ್ತು. ಈಗ $3ಗೆ ಮತ್ತೆ ಜಾಸ್ತಿ ಆಗಿದ್ದು $83 ಪ್ರತಿ ಬ್ಯಾರೆಲ್ಗೆ ಏರಿಕೆಯಾಗಿದೆ. ಪ್ರತಿ ಬ್ಯಾರೆಲ್ ಈಗ $83. 2025ರ ಜನವರಿಯಿಂದ ಇದೇ ಮೊದಲ ಬಾರಿಗೆ ತೈಲ ಬೆಲೆ ಏರಿಕೆಯಾಗಿದೆ. $83 ಪ್ರತಿ ಬ್ಯಾರೆಲ್ಗೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಹೀಗೆ ಮುಂದುವರಿತಾ ಇದ್ರೆ ತೈಲ ಬೆಲೆ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆ ಇದೆ. ನಿನ್ನೆ ಇರಾನ್ ಹಲವು ತೈಲ ಘಟಕಗಳ ಮೇಲೆ ದಾಳಿ ನಡೆಸಿತ್ತು. ಕುವೈತ್ನಲ್ಲಿ ಅಲ್ ಸಲೇಮ್ ಏರ್ಬೇಸ್ ಅಟ್ಯಾಕ್ದ ದೃಶ್ಯ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಅಮೆರಿಕಾದಿಂದ ಕೂಡ ಇರಾನ್ನ ಪೈಪ್ಲೈನ್ಗಳನ್ನು ಧ್ವಂಸ ಮಾಡಲಾಗಿತ್ತು, ತೈಲ ಪೈಪ್ಲೈನ್ಗಳನ್ನು. ಈ ಹಿನ್ನೆಲೆಯಲ್ಲಿ ತೈಲ ಬೆಲೆ ಏರಿಕೆಯಾಗಿದೆ. ಅಮೆರಿಕಾದ ದಾಳಿಯಲ್ಲಿ 168 ವಿದ್ಯಾರ್ಥಿ ಅಂತ್ಯಕ್ರಿಯೆ. ಅಮೆರಿಕಾದ ದಾಳಿಯಲ್ಲಿ ಬಲಿಯಾದ 168 ವಿದ್ಯಾರ್ಥಿನಿಯರ ಅಂತ್ಯಕ್ರಿಯೆ. ಇರಾನ್ನ ಮಿನಾಬ್ ಎಲಿಮೆಂಟರಿ ಶಾಲೆಯಲ್ಲಿ ದಾಳಿ ನಡೆದಿತ್ತು. ಬಾಲಕಿಯರ ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಇರಾನಿ ಪ್ರಜೆಗಳು ಭಾಗಿಯಾಗಿದ್ದಾರೆ. ಅಮೆರಿಕಾದ ದಾಳಿಯಲ್ಲಿ 168 ವಿದ್ಯಾರ್ಥಿನಿಯರು ಬಲಿಯಾಗಿದ್ರು. ಅವರ ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಇರಾನ್ ಪ್ರಜೆಗಳು ಭಾಗಿಯಾಗಿದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿರೋ ಇರಾನಿ ಪ್ರಜೆಗಳನ್ನ ನೀವು ನೋಡ್ತಾ ಇದ್ದೀರಿ. 168 ವಿದ್ಯಾರ್ಥಿನಿಯರು ಬಲಿಯಾಗಿದ್ರು. ಇರಾನ್ನ ಮಿನಾಬ್ ಎಲಿಮೆಂಟರಿ ಶಾಲೆಯಲ್ಲಿ ಈ ದಾಳಿ ನಡೆದಿತ್ತು. مادر شهید دعا برای امام زمان بکنه، او رو صدا بزنه، امام زمان قطعا نگاه میکنه. ಅಮೆರಿಕಾದ ದಾಳಿಯಲ್ಲಿ 168 ವಿದ್ಯಾರ್ಥಿನಿಯರು ಬಲಿಯಾಗಿದ್ರು. ಅವರ ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇರಾನಿ ಪ್ರಜೆಗಳು ಭಾಗಿಯಾಗಿದ್ದಾರೆ. ಕಪ್ಪು ಬಟ್ಟೆ ಧರಿಸಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. 168 ವಿದ್ಯಾರ್ಥಿನಿಯರ ಅಂತ್ಯಕ್ರಿಯೆ. ಅಮೆರಿಕ ಇಸ್ರೇಲ್ ದಾಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಅಂತ್ಯ ಸಂಸ್ಕಾರಕ್ಕಾಗಿ ಸಿದ್ಧತೆಯಾಗಿರೋ ಜಾಗ ನೀವು ನೋಡ್ತಾ ಇದ್ದೀರಿ. 168 ವಿದ್ಯಾರ್ಥಿನಿಯರ ಅಂತ್ಯ ಸಂಸ್ಕಾರಕ್ಕಾಗಿ ಸಿದ್ಧವಾಗಿರೋ ಜಾಗ. ಅವರ ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಇರಾನಿ ಪ್ರಜೆಗಳು ಭಾಗಿಯಾಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ರೇಲ್ ಅಮೆರಿಕಾದ ದಾಳಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ವಿದ್ಯಾರ್ಥಿನಿಯರ ಸಾವಿಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ 168 ವಿದ್ಯಾರ್ಥಿನಿಯರ ಅಂತ್ಯಕ್ರಿಯೆಗೆ ತೋಡಿರುವ ಗುಂಡಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.